ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಿಹಿ ಕಡುಬು ಅಂದರೆ ಬೇಳೆಯಿಂದ ಮಾಡಿರೋದ ಕಡುಬು, ಕಡಲೆಬೇಳೆ ಕಡುಬು ಮಾಡ್ತಾ ಇದ್ದೀನಿ. ಅದು ಮನೆಯಲ್ಲಿ ಯಾವ ಥರ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಬೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬನ್ನಿ ಮೊದಲಿಗೆ ಏನು ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ಗ್ಲಾಸ್ ಕಪ್ಪಷ್ಟು ಅಳತೆ ಮಾಡ್ತಿದ್ದೀನಿ. 1 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿರೋದು. ಅದೇ ಸೇಮ್ ಕಪ್ಪಲ್ಲಿ 2.5 ಕಪ್ಪಷ್ಟು ನೀರು ಬೇಕು ಗ್ಲಾಸು. 3 ಏಲಕ್ಕಿ, ಸ್ವಲ್ಪ ಉಪ್ಪು. ಅದೇ ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀವಿ ಅದೇ ಸೇಮ್ ಅಳತೆಯಲ್ಲಿ ಬೆಲ್ಲನೂ ತೊಗೊಳ್ಬೇಕು. ಬನ್ನಿ ಮೊದಲಿಗೆ ಬೇಳೆ ತೊಳ್ಕೊಂಡು ಅದರಲ್ಲಿ 2.5 ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕು. ನಾವು ಯಾವ್ದು ಅಳತೆ ತೊಗೊಂಡಿರ್ತೀವಲ್ಲ ಬೇಳೆದು ಸೇಮ್ ಅಳತೆಯಲ್ಲಿ 2.5 ಕಪ್ಪಷ್ಟು ನೀರು ಹಾಕಬೇಕು. ಈ ಚಿಕ್ಕ ಕಪ್ಪಲ್ಲಿ ಆಲ್ಮೋಸ್ಟ್ ಒಂದು 10ರಿಂದ 12 ಕಡುಬು ಆಗುತ್ತೆ. ಇದು ಕರಿಗಡುಬು ಅಂತಲೇ ಹೇಳ್ತಾರೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಇದು ಲಿಡ್ ಕ್ಲೋಸ್ ಮಾಡಿ 5 ವಿಸಿಲ್ ಕೂಗಿಸ್ಬೇಕು. ಅದು 5 ವಿಸಿಲ್ ಆಗುವಷ್ಟರಲ್ಲಿ ಇಲ್ಲಿ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿರೋದು. ಇದು 150 ಗ್ರಾಮ್ ಅಷ್ಟಿದೆ ಗೋಧಿ ಹಿಟ್ಟು. ಅದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು. ಕಾಲು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕ್ಕೊಳ್ಬೇಕು. ಮತ್ತು ಅರ್ಧ ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮೊದಲಿಗೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಇದು ಚಪಾತಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಅಂದರೆ ಆಲ್ಮೋಸ್ಟ್ ಪೂರಿ ಅದು ಮಾಡ್ತಿರ್ತೀವಲ್ಲ ಅದಕ್ಕೆ ಮಾಡ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಬೇಕಿದ್ರೆ ರವೆನೂ ಆ್ಯಡ್ ಮಾಡ್ಬೋದು. ಸ್ವಲ್ಪ 1 ಟೀ ಸ್ಪೂನಷ್ಟು ರವೆ ಆ್ಯಡ್ ಮಾಡಿದರೆ ಮೇಲಿನ ಲೇಯರ್ ಕ್ರಿಸ್ಪಿಯಾಗಿ ಬರುತ್ತೆ. ನಾನಿಲ್ಲಿ ರವೆ ಆ್ಯಡ್ ಮಾಡಿಲ್ಲ, ವಿತೌಟ್ ರವೆ ಮಾಡ್ತಿರೋದು, ಓನ್ಲಿ ಗೋಧಿ ಹಿಟ್ಟು ತೊಗೊಂಡಿರೋದು. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ಕಲಿಸ್ಕೊಂಡು ಅದಕ್ಕೊಂದು ಪಾತ್ರೆ ಮುಚ್ಚಿಟ್ಕೊಳ್ಬೇಕು. ಇವಾಗ ಇಲ್ಲಿ 5 ವಿಸಿಲ್ ಆಗಿದೆ. ಓಪನ್ ಮಾಡೋಣ. ನೋಡಿ ಎಲ್ಲ ಬೆಂದ್ಕೊಂಡಿದೆ. ಸ್ವಲ್ಪ ನೋಡಬೇಕು. ಒಂದು ಸ್ಪೂನ್ ತೊಗೊಂಡು ಈ ಥರ ಮೆತ್ತಗಾಗಿದೆ ಅಂತ ನೋಡ್ಕೊಳ್ಬೇಕು. ಇವಾಗ ಎಕ್ಸ್ಟ್ರಾ ನೀರಿರೋದು ತೆಗಿಬೇಕು. ಅದು ಎಕ್ಸ್ಟ್ರಾ ನೀರಿರೋದು ಅದರಲ್ಲಿ ಸಾರು ಮಾಡ್ಬೋದು, ರಸಮ್ ಮಾಡ್ಬೋದು, ಸಾರು ಮಾಡ್ಬೋದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಅದು ಬೇಳೆ ಕುದ್ದಿರತ್ತಲ್ಲ ಅದು ಇದು ಗ್ಯಾಸ್ ಮೇಲಿಟ್ಟು ಕುದ್ದು ಬೇರೋ ಬೇಳೆನೂ ಗ್ಯಾಸ್ ಮೇಲಿಟ್ಟು ಇದರಲ್ಲಿ 1 ಕಪ್ ಬೆಲ್ಲ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಬೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಹಾಗೆ ಅದು ಎಲ್ಲ ಮೆಲ್ಟ್ ಆಗೋವರೆಗೂ ಬಿಡಬೇಕದು. ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು. ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ತಿರೋದು, ಟೇಸ್ಟ್ಗೋಸ್ಕರ ಯೂಸ್ ಮಾಡ್ತಿರೋದು. ಏಲಕ್ಕಿ ಪೌಡ್ರು, ಏಲಕ್ಕಿ ಎಲ್ಲ ಸುಲಿದು ಅದರೊಳಗಿಂದು ಸಿಪ್ಪೆದು ಸ್ವಲ್ಪ ಕುಟ್ಟಿ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಆ ಬೆಲ್ಲ ಎಲ್ಲ ಮೆಲ್ಟ್ ಆಗೋವರೆಗೂ ಬಿಡಬೇಕು. ಮೆಲ್ಟ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಅದು ಆರಲು ಬಿಡಬೇಕು. ತಣ್ಣಗಾಗಬೇಕು. ಅದು ಬೇಳೆ ಎಲ್ಲ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಸಣ್ಣಾಗಿದೆ. ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಪೂರ್ತಿ ಎಲ್ಲ ಸಣ್ಣಾಗಿದೆ. ಇವಾಗ ಹಿಟ್ಟು ರೆಡಿ ಇದೆ, ಇಲ್ಲಿ ಹೂರಣನೂ ರೆಡಿ ಇದೆ. ಇವಾಗ ಕಡುಬು ಯಾವ ಥರ ತುಂಬಬೇಕು ಅಂತ ಹೇಳ್ತೀನಿ.
ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಂಟ್ಕೊಳ್ಳಲ್ಲ, ಕೈಗೆಲ್ಲ ಅಂಟ್ಕೊಳ್ಳಲ್ಲ. ಇಲ್ಲಾಂದರೆ ಸ್ವಲ್ಪ ನೀರಾದರೆ ಅದು ಅಂಟ್ಕೊಳ್ಳುತ್ತೆ. ಸ್ವಲ್ಪ ಮೆತ್ತಗಾದರೆ ಹಿಟ್ಟು, ಅದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ರವೆ ಆ್ಯಡ್ ಮಾಡಿ, ಚಿರೋಟಿ ರವೆ ಆ್ಯಡ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಬೇಗ ಚೆನ್ನಾಗಿ ಗಟ್ಟಿಯಾಗತ್ತೆ. ಇವಾಗ ಚಿಕ್ಕ ಚಿಕ್ಕ ಪೂರಿ ಗಾತ್ರದಷ್ಟು ಉಂಡೆ ಮಾಡ್ಕೊಳ್ಬೇಕು. ಹಿಟ್ಟು ಆ ಥರ ಉಂಡೆ ಮಾಡ್ಕೊಳ್ಬೇಕು, ಪೂರಿ ಗಾತ್ರದಷ್ಟು. ಈ ಹೂರಣ ಇರ್ತದಲ್ಲ ಅದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡು ಈ ಥರ ಮಾಡ್ಕೊಂಡು ಇಟ್ಕೊಳ್ಬೇಕು. ಸ್ವಲ್ಪ ಉದ್ದ ಇರಬೇಕು ಇದು, ಅಂದರೆ ಬೇಗ ಆಗುತ್ತೆ. ಈ ಥರ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ಬೋದು. ನೋಡಿ, ನಾನು ಇಲ್ಲಿ ಈ ಥರ 4 ಮಾಡಿ ಇಟ್ಕೊಂಡಿದ್ದೀನಿ. 4 ಹಿಟ್ಟಿದು ಉಂಡೆ, 4 ಹೂರಣದ್ದು ಈ ಥರ ಮಾಡ್ಕೊಂಡು ಇಟ್ಕೊಂಡಿರೋದು. ಉದ್ದುದ್ದ ಓವಲ್ ಆಕಾರದಷ್ಟು ಇರಬೇಕು ಅದು. ಮೊದಲಿಗೆ ಕೆಳಗಡೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಈ ಥರ ಪೂರಿ ಥರ ಲಟ್ಸ್ಕೊಳ್ಬೇಕು. ಇವಾಗ 4 ಎಲ್ಲ ಲಟ್ಸ್ಕೊಂಡು ಇಟ್ಕೊತೀನಿ, ಪೂರಿ ಥರ ಲಟ್ಸ್ಕೊಂಡು ಇಟ್ಕೊಳ್ಬೇಕು. ನಾನಲ್ಲಿ ಇದು ಸೆಟ್ ಇರುತ್ತಲ್ಲ ಇದು ತೊಗೊಂಡಿದ್ದೀನಿ. ಇದರಿಂದ ಕರ್ಜಿಕಾಯನ್ನು ಮಾಡ್ಬೋದು, ಇಲ್ಲಾಂದರೆ ಕರಿಗಡುಬು ಮಾಡ್ಬೋದು. ಕರಿಗಡುಬು ಅಂತ ಹೇಳ್ತೀವಿ, ಕಡುಬು ಅಂತ ಹೇಳ್ತಾರೆ. ಇದು ಮಾಡ್ಬೋದು. ಇದರಲ್ಲಿ ಈ ಥರ ಅದು ಹಿಟ್ಟು ಪೂರಿ ಲಟ್ಸ್ಕೊಂಡಿರ್ತಿಲ್ಲ ಅದು ಈ ಥರ ಇಟ್ಟು ಈ ಥರ ಇಟ್ಕೊಳ್ಬೇಕು. ಆಮೇಲೆ ಇದೊಂದು ಹೂರಣದಿರುತ್ತಲ್ಲ ಅದ ಇಟ್ಟು ಹಿಂಗೆ ಕ್ಲೋಸ್ ಮಾಡಿ ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ತೆಗೆದ್ರೆ ಈ ಥರ ಆಗಿರುತ್ತೆ. ಎಕ್ಸ್ಟ್ರಾ ಹಿಟ್ಟು ತಗೊಳ್ಬೇಕು. ಇದು ತಗೊಂಡು ಒಂದು ಬೇರೆ ಪ್ಲೇಟಲ್ಲಿ ಇಟ್ಕೊಳ್ಬೇಕು. ಈಗ ಎಷ್ಟು ಉಳಿದಿರೋ ತೊಗೊಂಡಿರುತ್ತಲ್ಲ ಎಲ್ಲನೂ ಮಾಡಿಟ್ಕೊಳ್ಬೇಕು ಮೊದಲಿಗೆ ಈ ಥರ. ಆ ಸೆಟ್ ಆ ಥರ ಮನೇಲಿದ್ರೆ ಓಕೆ, ಇಲ್ಲಾಂದರೆ ಇದೊಂದು ಡಿಫ್ರೆಂಟಾಗಿ ಇನ್ನೊಂದು ಥರ ತೋರಿಸ್ತೀನಿ. ಇದು ಈ ಥರ ಪೂರಿ ಥರ ಮಾಡಿಕೊಂಡು ಅದರಲ್ಲಿ ಮಿಡಲ್ ಇದಿಟ್ಟು ಹಿಟ್ಟು ಹೂರಣ ಇಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಸೈಡೆಲ್ಲ ಪ್ರೆಸ್ ಮಾಡಿಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು, ಅಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಫ್ರೈ ಆದಮೇಲೆ ಅಂತ. ನೋಡಿ, ಈ ಥರ ಆಗಿದೆ. ಅದು ಆಯಿಲ್ ಹಚ್ಕೊಂಡಿಲ್ಲ ಅಂದರೆ ಹಿಟ್ಟನ್ನು ಹಚ್ಕೊಂಡು ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು. ಜಾಸ್ತಿ ಅಂಟ್ಕೊಳ್ಳೋದಿತ್ತಂದರೆ ಹಿಟ್ಟು ಹಚ್ಕೊಂಡು ಈ ಥರ ಲಟ್ಸ್ಕೊಳ್ಬೋದು. ನೋಡಿ, ಆ ಥರ ಇಲ್ಲ ಅಂದರೆ ಪೂರಿ ಥರ ಮಾಡಿಸ್ಕೊಂಡು ಈ ಥರ ಇಲ್ಲಿ ಮತ್ತೊಂದಿದೆ ಅದೊಂದು ತೋರಿಸ್ತೀನಿ. ಅದರ ಮೇಲೆ ಅದು ಪೂರಿ ಇಟ್ಟು ಈ ಥರ ಪ್ರೆಸ್ ಮಾಡಿದರೆ ಸೈಡ್ದೆಲ್ಲ ಈಸಿಯಾಗಿ ತಗೊಳ್ಬೋದು. ಈ ಥರ ಪ್ಲಾಸ್ಟಿಕ್ ಇದ್ರೂ ನಡೆಯುತ್ತದೆ, ಯಾವುದಾದ್ರೂ ನಡೆಯುತ್ತೆ, ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ, ಇದು ಒಂಥರ ಡಿಸೈನ್ ಚೆನ್ನಾಗಿದೆ, ಈ ಥರ ಆಗಿದೆ ಇದು. ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಳೋಕ್ಕೆ. ಇವಾಗ ಆಯಿಲ್ ಕಾಯ್ದ ಮೇಲೆ ಒಂದೊಂದು ಹಾಕ್ಕೊಳ್ಬೇಕು. ನೋಡಿ, ಇವಾಗ ಇಲ್ಲಿ ನಾನು 3 ಹಾಕೊಂಡು ತೋರಿಸಿದ್ದೀನಿ. ಹಿಂಗೆ ಬಳಸ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ ಎರಡು ಕಡೆ.
ನೋಡಿ ಈ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತಗೊಂಡ್ರೆ ಆಯಿತು. ಇವಾಗ ರೆಡಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋದು, 2 ಸೈಡ್ ಬೇಯಿಸ್ಕೊಳ್ಬೇಕು. ಹಬ್ಬಕ್ಕೆ ಇವಾಗ ಹೇಗಾದರೂ ಯುಗಾದಿ ಬಂತು, ಹಬ್ಬಕ್ಕೆ ನೀವು ಹೋಳಿಗೆ ಅದು ಮಾಡೋ ಬದಲು ಈ ಥರ ರುಚಿಯಾಗಿ ಕರಿಗಡುಬು ಮಾಡಿದರೆ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಮಕ್ಕಳನ್ನು ಇಷ್ಟಪಟ್ಟು ಕರೆದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ. ಅದೇ ಥರ ಹೋಳಿಗೆ ಬದಲು ಹೋಳಿಗೆ ತಿಂದಿಲ್ಲ ಅಂದ್ರೂ ಈ ಥರ ಮಾಡಿದರೆ ತಿಂತಾರೆ. ಸೊ ಒಂದ್ಸತಿ ಈ ಯುಗಾದಿ ಹಬ್ಬಕ್ಕೆ ಇದು ಟ್ರೈ ಮಾಡಿ, ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಫ್ರೈ ಆಗಿದೆ, ತಗೊಳ್ಳೋಣ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಆಗಿದೆ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.